ಹಳೆ ವಿದ್ಯಾರ್ಥಿಗಳ ಗೆಟ್ ಟುಗೆದರ್ ಕಾರ್ಯಕ್ರಮ ರಾಯಬಾಗ್ ರಾಹುಲ್ ಶಾಲೆ ಆವರಣದಲ್ಲಿ ನಡೆಯಿತು. ರಾಯಬಾಗ್ ವಿದ್ಯಾಲಯ ರಾಯಬಾಗ್ ಕಲಿತ ಎಲ್ಲ ಹಳೆ ವಿದ್ಯಾರ್ಥಿನಿಯರು ಕೂಡಿಕೊಂಡು ತಮ್ಮ ಬಾಲ್ಯದ ಗೆಳೆಯರನ್ನು ಕಂಡು ಸ್ನೇಹಕ್ಕೆ ಸಾವು ಇಲ್ಲ ಸಂತೋಷಪಟ್ಟರು. ಗೆಟ್ ಟುಗೆದರ್ ಈ ಒಂದು ಕಾರ್ಯಕ್ರಮಕ್ಕೆ ಗೌರವ ಅಧ್ಯಕ್ಷರಾಗಿ ಭೈರಪ್ಪ ನಾಯ್ಕ್, ಹಿರಿಯ ನ್ಯಾಯವಾದಿಗಳು, ಮುಖ್ಯ ಅತಿಥಿಗಳಾಗಿ ವಿವೇಕ್ ನಾರ್ಗೋಂಡ್, SM ನಾರ್ಗೋಂಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಚೇರ್ಮನ್ನರು ಹಾರಿಗೇರಿ, ಮಲ್ಲಪ್ಪ ಅವನ್ನವರ್ ಮೆಡಿಕಲ್ ಸ್ಟೋರ್ ರಾಯಬಾಗ, ಡಾಕ್ಟರ್ ಹಾಜಿಮುಲ್ಲಾ ರಾಹುಲ್ ಶಾಲೆ ಚೇರ್ಮನರು ರಾಯಬಾಗ, ಡಾಕ್ಟರ್ MB ಕುಂಬಾರ್ ಪಾಂಡುರಂಗ ಕುಂಬಾರ್ ಆಸ್ಪತ್ರೆ ನಾಗರಮುನ್ನೋಳಿ, ಸ್ವತಂತ್ರ ಸೇನಾದಿ ಶಿಕ್ಷಣ ಪ್ರೇಮಿ ದಿವಂಗತ ವಸಂತರಾವ್ ಪಾಟೀಲ್ ಅಬಾಜಿ ಅವರ ಭಾವಚಿತ್ರಕ್ಕೆ ಹೂಮಾಲೆ ಹಾಕಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಎಲ್ಲ ಹಳೆ ವಿದ್ಯಾರ್ಥಿಗಳು ಕೂಡಿಕೊಂಡು ತಮಗೆ ಪಾಠ ಮಾಡಿದ ಗುರುಗಳಿಗೆ ಶಾಲು ಹೂ ಹಾರ ಹಾಕಿ ಸತ್ಕರಿಸಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರು. ಗುರು ಶಿಷ್ಯರ ಬಾಂಧವ್ಯಕ್ಕೆ ಸಾಕ್ಷಿಯಾಯಿತು. ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯವಾದಿ BS ನಾಯಕ್ ಅವರು ದಿವಂಗತ ವಸಂತರಾವ್ ಪಾಟೀಲ್ ನೆನೆಯುತ್ತಾ ಮಾತನಾಡಿದರು. ಈ ಭಾಗದಲ್ಲಿ ಸ್ವತಂತ್ರ ಸೇನಾದಿ ಶಿಕ್ಷಣ ಪ್ರೇಮಿ ಮಾಜಿ ಮಿನಿಸ್ಟರ್ ಅವಾಜಿ ಅವರು ರಾಯಬಾಗ್ ವಿದ್ಯಾಲಯ ರಾಯಬಾಗ್ ಶಾಲೆ ಕಟ್ಟುತ್ತಾ ಇರಲಿಲ್ಲ ಅಂದರೆ ನಾವು ಇಲ್ಲಿ ಯಾರು ಜೊತೆಗೆ ಕೂಡ್ತಾ ಇರಲಿಲ್ಲ. ನೀವು ಯಾರೋ ನಾವು ಯಾರೋ ಎಲ್ಲವೂ ವಿದ್ಯೆ ಇಲ್ಲದೆ ಕೂಲಿ ಮಾಡ್ತಾ ಜೀವನ ಸಾಗಿಸ್ತಿದ್ದೀವಿ. ಅಂದಿನ ದಿನದಲ್ಲಿ ಅಬಾಜಿ ಅವರು ರಾಯಬಾಗ್ ವಿದ್ಯಾಲಯ ರಾಯಬಾಗ್ ವಿದ್ಯಾ ಸಂಸ್ಥೆ ತೆರೆದಿದ್ದು ಉಚಿತ ಶಿಕ್ಷಣ ನೀಡುವ ಹಾಗೂ ಬಡ ಮಕ್ಕಳಿಗೂ ಈ ಶಿಕ್ಷಣ ಪಡೆಯುವಂತೆ ಉಚಿತ ಹಾಸ್ಟೆಲ್ ಕೂಡ ನೀಡಿದ್ದಾರೆ. ಈ ಶಾಲೆಯಲ್ಲಿ ಕಲಿತವರು ಸಾಕಷ್ಟು ಒಳ್ಳೆ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಈ ಶಾಲೆ ಇರ್ತಾ ಇಲ್ಲಂದರೆ ನಾನು ವಕೀಲ ಹಾಗೂ ಜಡ್ಜ್ ಆಗುತ್ತಿರಲಿಲ್ಲ ಎಂದು ದಿವಂಗತ ಅಬಾಜಿ ಅವರು ನೆನೆಯುತ್ತಾ ಮಾತನಾಡಿದರು. ರಾಯಬಾಗ ವಿದ್ಯಾಲಯ ರಾಯಬಾಗ್ ಸಂಸ್ಥೆಯಲ್ಲಿ ಕಲಿತ ಬಗ್ಗೆ ಇನ್ನೂ ಅನೇಕ ಅತಿಥಿಗಳು ಮಾತನಾಡಿದರು. ಬ್ಯೂರೋ ರಿಪೋರ್ಟ್ 85 ನ್ಯೂಸ್ ಬಾಕ್ಸ್ ಕನ್ನಡ. आपणा सर्वांचे आपले स्वागत करतो. बिगर RVRचे ನಾನು ಈ ಮಹಾಸಂಸ್ಥೆಯ ವಿದ್ಯಾರ್ಥಿಯಾಗಿದ್ದು ಇದು ನನಗೆ ಅಪಾರ ಗೌರವದ ಸಂಗತಿ. ಈ ವೇದಿಕೆ ನನ್ನ ಶಾಲಾ ದಿನಗಳ ನೆನಪನ್ನು ಮರುಕಳಿಸುತ್ತಿದೆ ಮತ್ತು ನನ್ನ ಶಿಕ್ಷಣ ಜೀವನಕ್ಕೆ ರೂಪವನ್ನು ನೀಡಿದ ಗುರುಗಳ ತ್ಯಾಗ, ಶ್ರಮ ಮತ್ತು ಮಾರ್ಗದರ್ಶನವನ್ನು ಸ್ಮರಿಸಲು ಇದು ಒಳ್ಳೆಯ ಅವಕಾಶ. ನಾನು ನನ್ನ 8ನೇ ತರಗತಿಯಿಂದ 10ನೇ ತರಗತಿವರೆಗೆ ರಾಯಬಾಗ್ ವಿದ್ಯಾಲಯ ರಾಯಬಾಗದಲ್ಲಿ ವಿದ್ಯಾಭ್ಯಾಸ ಮಾಡಿ ನಂತರ ನಾನು ರಾಯಬಾಗ್ ವಿದ್ಯಾಲಯ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ವಾಣಿಜ್ಯ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದ್ದೆ. ಅದರ ನಂತರ ನಾನು ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ರಾಯಬಾಗ್ನಲ್ಲಿ BCom ಪದವಿ ಪಡೆದಿದ್ದು ನಂತರ ರಾಜಾ ಲಖಂಗೌಡ ಕಾನೂನು ಮಹಾವಿದ್ಯಾಲಯ ಬೆಳಗಾವಿಯಲ್ಲಿ ನನ್ನ ಕಾನೂನು ಶಿಕ್ಷಣವನ್ನು ಮುಂದುವರಿಸಿದೆ. ಇಂದು ನಾನು ಶೈಕ್ಷಣಿಕ ನೆಲೆಯನ್ನು ಈ ವೇದಿಕೆಯಲ್ಲಿ ನೆನಪಿಸಿಕೊಳ್ಳುವಾಗ ನನ್ನ ಶಿಕ್ಷಣಕ್ಕೆ ಮಾರ್ಗದರ್ಶನ ನೀಡಿದ ಅಧ್ಯಾಪಕರ ಮತ್ತು ಈ ಸಂಸ್ಥೆಯ ಪ್ರಭಾವಶಾಲಿ ವಾತಾವರಣವನ್ನು ಸ್ಮರಿಸುತ್ತೇನೆ. ಈ ವಿದ್ಯಾಸಂಸ್ಥೆಗಳೇ ನನ್ನ ಜೀವನದ ಮೂಲ ಸ್ತಂಭಗಳಾಗಿದ್ದು ಈ ಸಂಸ್ಥೆಯ ಒಳನೋಟಗಳು ಹಾಗೂ ಶಿಸ್ತಿನ ಮೂಲಕ ನಾನು ಜೀವನದಲ್ಲಿ ಉತ್ತಮ ಮಾರ್ಗವನ್ನು ಅಳವಡಿಸಿಕೊಂಡಿದ್ದೇನೆ. ಇಲ್ಲಿನ ವಿದ್ಯಾಭ್ಯಾಸ ನನಗೆ ಕೇವಲ ಪಾಠಶಾಲೆಯ ಪಾಠವನ್ನಷ್ಟೇ ಅಲ್ಲ, ಬದಲಿಗೆ ಜೀವನದ ಸತ್ಯತೆ, ಪ್ರಾಮಾಣಿಕತೆ, ನೈತಿಕ ಮೌಲ್ಯಗಳು ಮತ್ತು ಸಮರ್ಪಣಾ ಭಾವನೆಯನ್ನು ನೀಡಿತು. ಈ ಎಲ್ಲದಕ್ಕೂ ಪೂರಕವಾಗಿ ಶಿಕ್ಷಣ ಪ್ರಸಾರಕ ಮಂಡಳ ರಾಯಬಾಗ್ ಎಂಬ ಶೈಕ್ಷಣಿಕ ಸಂಸ್ಥೆಯ ಮಹತ್ವವನ್ನು ಉಲ್ಲೇಖಿಸದೇ ಇರಲು ಸಾಧ್ಯವಿಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿ ಈ ಸಂಸ್ಥೆ ನೀಡಿರುವ ಅಮೂಲ್ಯ ಕೊಡುಗೆ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣದತ್ತ ತೊಡಗಿಸಿಕೊಟ್ಟ ಪರಿಶ್ರಮ ಶ್ಲಾಘನೀಯ. ಈ ಸಂಸ್ಥೆಯ ಶೈಕ್ಷಣಿಕ ಬೆಳವಣಿಗೆಯು ಅನೇಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ರೂಪಿಸಲು ಕಾರಣವಾಗಿದೆ. ಈ ಸಂದರ್ಭದಲ್ಲಿ ನಾನು ಸನ್ಮಾನ್ಯ ವಸಂತರಾವ್ ಲಖನಗೌಡ ಪಾಟೀಲ್ ಅಬಾಜಿ ಅವರ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಲು ಬಯಸುತ್ತೇನೆ. ಅಬಾಜಿ ಎಂದೇ ಪ್ರಸಿದ್ಧರಾದ ಅವರು ಒಬ್ಬ ಭಾರತೀಯ ರಾಜಕಾರಣಿ, ಕೈಗಾರಿಕೋದ್ಯಮಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಅವರು ರಾಯಬಾಗದ ಶೈಕ್ಷಣಿಕ ವಲಯದ ಪ್ರಮುಖ ಕಣ್ಮಣಿ, ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಅವರ ಶಿಕ್ಷಣ ಪ್ರೇಮ, ಶಿಸ್ತು ಹಾಗೂ ದಿಟ್ಟ ನಿರ್ಧಾರಗಳೇ ಅನೇಕ ವಿದ್ಯಾರ್ಥಿಗಳ ಯಶಸ್ಸಿಗೆ ದಾರಿ ತೋರಿವೆ.
ಅವರ ಸೇವಾ ಮನೋಭಾವ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರು ನೀಡಿದ ಕೊಡುಗೆಗಳು ಸದಾಕಾಲ ಸ್ಮರಣೀಯ. ನಾನು ಸಹ ಅವರ ಮಾರ್ಗದರ್ಶನದಿಂದ ಸಾಕಷ್ಟು ಕಲಿತಿದ್ದೇನೆ. ಅವರು ಕೇವಲ ಶಿಕ್ಷಣ ತಜ್ಞರಷ್ಟೇ ಅಲ್ಲ, ಇಡೀ ರಾಯಬಾಗ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಶೈಕ್ಷಣಿಕ ಪುನರ್ ನಿರ್ಮಾಣದಲ್ಲಿ ಮಹತ್ತರ ಪಾತ್ರ ವಹಿಸಿದ ಮಹಾನ್ ವ್ಯಕ್ತಿ. ಅವರ ಶೈಕ್ಷಣಿಕ ಮತ್ತು ಸಾಮಾಜಿಕ ಸೇವಾ ಮನೋಭಾವ ಎಷ್ಟೋ ಪೀಳಿಗೆಗಳಿಗೆ ಭವಿಷ್ಯವನ್ನು ರೂಪಿಸಿದೆ. ದಿವಂಗತ ವಸಂತರಾವ್ ಪಾಟೀಲ್ ಅಬ್ಬಾಜಿ ಒಬ್ಬ ಶ್ರೇಷ್ಠ ಶಿಕ್ಷಣ ಪ್ರೇಮಿ ಮತ್ತು ಸಮಾಜ ಸುಧಾರಕರಾಗಿ ಹೊರಹೊಮ್ಮಿದ್ದರು. ಅವರು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಒದಗಿಸಲು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಶೈಕ್ಷಣಿಕ ಬೆಳವಣಿಗೆಗಾಗಿ ಅಪಾರ ಪರಿಶ್ರಮ. ಹಂಡೆ ಹಾಲು ಕುಡ್ದಂಗೆ ಸಂತೋಷ ಆಗಿರ್ತಾನೆ. ಯಾಕಂದ್ರೆ ಇಂಥ ವಯಸ್ಸಿನಾಗ ಇಂಥ ಒಂದು ಹುಮ್ಮಸ್ಸ ನಿಮ್ಮೆಲ್ಲರಲ್ಲಿ ಕಂಡು ನಮಗನಿಸ್ತೈತಿ ಈ ವಯಸ್ಸಿನ ತನ ಈ ಹುಮ್ಮಸ್ಸು ಇರ್ತೈತಿ ಅಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನೀವೆಲ್ಲರೂ ಒಳ್ಳೆಯ ಆಹಾರವನ್ನು ತೆಗೆದುಕೊಂಡಂಥ ಒಳ್ಳೆಯ ವ್ಯಾಯಾಮ ಮಾಡಿರ್ತಕ್ಕಂಥ ಒಂದು 50 ವರ್ಷ ಹಿಂದಿನ ಶರೀರಗಳು ನಿಮ್ಮೆಲ್ಲ. ಈಗೆಲ್ಲರೂ ಸ್ವಲ್ಪ BP ಶುಗರ್ ಅದು ಬಂದಿರಬಹುದು. ನಮ್ಮ ತಂದೆಯವರು ಕೂಡ ಹೇಳ್ತಿದ್ರು, ಈ ಭಾಗದಲ್ಲಿ ಒಂದು ಶಿಕ್ಷಣ ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥ ಉತ್ತರ ಕರ್ನಾಟಕದ ಹುಲಿ ಅಂತೇಳಿ ನಾವು ಹೇಳ್ತೀವಿ. ಯಾಕಂದ್ರೆ ಆಗಿನ ಟೈಮ್ನಲ್ಲಿ ನಮ್ಮಲ್ಲಿ ಶಿಕ್ಷಣ ಅಷ್ಟೊಂದು ಒಳ್ಳೆಯ ರೀತಿಯಿಂದ ಇರಲಿಲ್ಲ. ಅವರು ಒಂದು ಒಳ್ಳೆಯ ಮನಸ್ಸು ಮಾಡಿ ನಮ್ಮಲ್ಲಿ ಇರ್ತಕ್ಕಂಥ ಬಡ ರೈತನ ಮಕ್ಕಳಿಗೂ ಕೂಡ ನಾನು ಶಿಕ್ಷಣವನ್ನು ಕೊಡಬಲ್ಲೆ ಅಂತೇಳಿ ಏನೋ ನಿರ್ಧಾರ ಮಾಡಿಕೊಂಡು ಕೊಲ್ಲಾಪುರ, ರಾಯಬಾಗು, ಅಥಣಿ ಭಾಗದಲ್ಲಿ ಇವತ್ತಿಗೂ ಕೂಡ ಅವರನ್ನು ನೆನೆಸಿ ಊಟ ಮಾಡುವಂಥ ಸಂದರ್ಭ ನಾನು ನೋಡ್ತೀನಿ. ಸಾಕಷ್ಟು ಜನ ಬಹಳ ಜನರು ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಒಳ್ಳೆಯ ಒಂದು ದಾರಿ ದೀಪವಾಗಿದ್ದಾರೆ ಅಬ್ಬಾಜಿಯವರು. ಅವರಿಗೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ.